ನೋಡಿ, ಮೂಡಿಗೆರೆಯಲ್ಲಿ ಪೊಲೀಸರು ಯಾವ ಲೆವೆಲ್ಗೆ ದುಡ್ಡು ಮಾಡಕ್ ಇಳಿದಿದ್ದಾರೆ ಅಂತ ಹೇಳಿದ್ರೆ, ಪಾರ್ಕಿಂಗು ಈ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ, ಇಲ್ಲಿಗೆ ಬಂದು ಲಾಕ್ ಹಾಕಿದ್ದಾರೆ. ಈಗ ಅದರಿಂದ ಈ ಲಾಕ್ ಹಾಕಿರೋದು ವಿಡಿಯೋದಲ್ಲಿ ನನ್ನ ಹತ್ರ. ಅದ್ ಬಿಟ್ಟು ಗಾಡಿ ಇಲ್ಲಿ ನಿಲ್ಸಿದ್ರಂತೆ, ಫುಲ್ ಮೂಡಿಗೆರೆಗೆ ಟ್ರಾಫಿಕ್ ಆಯ್ತು, ಜಾಮ್ ಆಯ್ತಂತೆ ಅಂತ ಹೇಳ್ಬಿಟ್ಟು ಸುಮಾರು 1,500 ರೂಪಾಯಿ ಫೈನ್ ಹಾಕಿದ್ದಾರೆ. ಅದನ್ನ ಕೇಳಕ್ ಬಂದಿದ್ದಕ್ಕೆ ಇಲ್ಲಿ ಏನ್ ಪೊಲೀಸರು ಇದಾರೆ ಅವರೆಲ್ಲ ಸೇರ್ಬಿಟ್ಟು ಅದನ್ನ ಕೇಳಿದ್ದಕ್ಕೆ ಮತ್ತೆ ಮಿಸ್ಬಿಹೇವ್ ಮಾಡ್ತಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಮತ್ತೆ 1,000 ರೂಪಾಯಿ ಫೈನ್ ಹಾಕಿದ್ದಾರೆ. ಸೊ ಮೂಡಿಗೆರೆ ಜನತೆ ಕ್ವಶನ್ ಮಾಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೋಡಿ ಹೇಳ್ತೀನಲ್ವಾ, ಯಾವುದೇ ಕಾರಣಕ್ಕೂ ಇದೆಲ್ಲ ನಿಲ್ಸಕ್ಕಾಗಲ್ಲ. ಸುಮ್ನೆ ಪಾಪದವ್ರಿಗೆ ನೋಡಿ ಈ ಜಾಗದಲ್ಲಿ ನಿಲ್ಸಿದ್ದಕ್ಕೆ ಫೈನ್ ಹಾಕಿದ್ದಾರೆ. ಆಯ್ತಾ, ಸ್ವಲ್ಪ ಹಿಂದಾಯ್ತು ಅಂತ ಹೇಳ್ತಾರೆ. ಹಿಂದೆ ಆಯ್ತಿದ್ದು ಫೋಟೋ ಕೊಡಿ ಅಂತ ಕೇಳಿದ್ರೆ ಇವ್ರಿಗೆ ಫೋಟೋ ಕೊಡಕ್ ಆಗ್ತಿಲ್ಲ. ಆಯ್ತಾ, ಸೊ ಹಾಗಾಗಿ ಮೂಡಿಗೆರೆ ಜನತೆ ನೋಡಿ, ಫಸ್ಟ್ ಆಫ್ ಆಲ್ ಪೊಲೀಸರ ಮೇಲೆ ಇಲ್ಲಿ ನಂಬಿಕೆ ಯಾರಿಗೂ ಇಲ್ಲ, ಇನ್ನು ನಂಬಿಕೆ ಕಳ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಮೂಡಿಗೆರೆ ಜನತೆ ಏನೇ ತಪ್ಪಾದ್ರೂ ಕ್ವಶನ್ ಮಾಡೋದನ್ನ ಕಲೀರಿ. ಆಯ್ತಾ, ನೋಡಿ ಇಲ್ಲೇ ಇದಾರೆ ಪೊಲೀಸರು, ನಾವ್ ಎದುರಂತ ಅವಶ್ಯಕತೆ ನಮ್ಗೇನಿಲ್ಲ. ಆಯ್ತಾ, ನಾವೇನ್ ತಪ್ಪು ಮಾಡಿಲ್ದಾಗ ನಾವು ಯಾವುದೇ ಕಾರಣಕ್ಕೂ ಮೂಡಿಗೆರೆಯವರು ಎದುರಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿದೆ. ಆಯ್ತಾ, ಇಲ್ಲಿ ನೋಡಿ, ಇಲ್ಲಿ ಪಾಪದವ್ರಿಗೆ ಹಾಕಿದ್ದಾರೆ ಇಲ್ಲಿ ಫೈನ್. ಹಾಗಾಗಿ ಹೇಳ್ತೀನಿ ನೋಡಿ, ಮೂಡಿಗೆರೆಯವರು ದಯವಿಟ್ಟು ಇನ್ ಮುಂದೆ ಯಾರು ಎಚ್ಚೆತ್ಕೋಬೇಕು. ಇಲ್ಲಿರೋಂಥ ಪಬ್ಲಿಕ್ ಎಲ್ಲರೂ ಹೇಳ್ತಿದ್ದಾರೆ ಏನು ತಪ್ಪಾಗಿಲ್ಲ ಅಂತೇಳಿ. ಸಾಲಿ ಸಿಸಿ ಕ್ಯಾಮ್ರಾ ತೆಗೆದು ತೋರಿಸಿ ಅಂತ, ಟ್ರಾಫಿಕ್ ಜಾಮ್ ಆಗಿರೋ ಅಂತ ಹೇಳಿದ್ರೆ ಸಿಸಿ ಕ್ಯಾಮ್ರಾ ತೆಗೆದು ತೋರ್ಸಕ್ಕೂ ಇವ್ರು ರೆಡಿ ಇಲ್ಲ. ಸುಮಾರು 2,500 ರೂಪಾಯಿ ಫೈನ್ ಹಾಕ್ಬೇಕಂತೆ ಯಾರೋ ಒಬ್ಬ ಕೂಲಿ ಮಾಡ್ತಿರುವಂತ ವ್ಯಕ್ತಿಗೆ, ಆಲ್ಟೋ ಕಾರ್ ಇಟ್ಕೊಂಡಿರೋರಿಗೆ.